ನಮಸ್ಕಾರ ವೀಕ್ಷಕರೇ, IPL 2025ಕ್ಕಾಗಿ RCB ತಂಡದ ಕ್ಯಾಪ್ಟನ್ ಆದ ನಂತರ ರಜತ್ ಪಾಟಿದಾರ್ ಹೇಳಿದ್ದೇನು? ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ RCB ತಂಡಕ್ಕೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ. ಹೌದು, ಇಂದು RCB ತಂಡಕ್ಕೆ ಹೊಸ ನಾಯಕನನ್ನ ಘೋಷಣೆ ಮಾಡಲಾಯಿತು. RCB ತಂಡದಲ್ಲಿ ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ, ಭುವನೇಶ್ವರ್ ಕುಮಾರ್ನಂತಹ ಎಕ್ಸ್ಪೀರಿಯನ್ಸ್ ಇರುವ ಸ್ಟಾರ್ ಆಟಗಾರರಿದ್ದರೂ ಕೂಡ RCB ತಂಡ ಯಂಗ್ ಟ್ಯಾಲೆಂಟ್ ಬ್ಯಾಟರ್ ಆಗಿರುವ ರಜತ್ ಪಾಟಿದಾರ್ ಅವರನ್ನು ತಂಡಕ್ಕೆ ನಾಯಕನನ್ನಾಗಿ ಘೋಷಣೆ ಮಾಡಲಾಯಿತು. ಇದಾದ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಜತ್ ಪಾಟಿದಾರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಇದಕ್ಕೆಲ್ಲ ಉತ್ತರಿಸಿದಂಥ ರಜತ್ ಪಾಟಿದಾರ್ ಅವರು IPL 2024 ಮುಕ್ತಾಯಗೊಂಡ ತಕ್ಷಣ RCB ತಂಡದ ಹೆಡ್ ಕೋಚ್ ಆಗಿರುವ ಆ್ಯಂಡಿ ಫ್ಲವರ್ ಅವರು ನನಗೆ ಮುಂದಿನ ಸೀಸನ್ಗಳಲ್ಲಿ ನೀನು RCB ತಂಡದ ನಾಯಕನಾಗಲು ಒಪ್ಪುತ್ತೀಯಾ ಎಂಬ ಪ್ರಶ್ನೆಯನ್ನ ಕೇಳಿದ್ದರು. ಇದಕ್ಕೆ ಉತ್ತರಿಸಿದ ನಾನು ನನ್ನ ರಾಜ್ಯವಾಗಿರುವ ಮಧ್ಯಪ್ರದೇಶ ತಂಡಕ್ಕೆ ಮೊದಲು ಕ್ಯಾಪ್ಟನ್ಸಿಯನ್ನ ನಿಭಾಯಿಸುತ್ತೇನೆ. ಅದರಿಂದ ಕಲಿತು ಅದಾದ ನಂತರ ನಾನು RCB ತಂಡದ ಕ್ಯಾಪ್ಟನ್ ಆಗಲು ಒಪ್ಪಿಕೊಳ್ಳುತ್ತೇನೆ ಎಂಬ ಮಾಹಿತಿಯನ್ನ ಆ್ಯಂಡಿ ಫ್ಲವರ್ ಅವರಿಗೆ ನೀಡಿದ್ದೆ. ಮತ್ತು ಈ ವರ್ಷ ವಿಜಯ್ ಹಜಾರೆ ಟ್ರೋಫಿ ಮತ್ತು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ನಾನು ನನ್ನ ರಾಜ್ಯವಾಗಿರುವ ಮಧ್ಯಪ್ರದೇಶ ತಂಡವನ್ನು ಮುನ್ನಡೆಸಿದೆ ಮತ್ತು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ನನ್ನ ರಾಜ್ಯವನ್ನು ಫೈನಲ್ ಹಂತಕ್ಕೆ ತಲುಪಿಸುವ ಮೂಲಕ ನನ್ನಲ್ಲಿಯೂ ಕೂಡ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಬಲ್ಲ ಶಕ್ತಿ ಇದೆ ಎಂಬುದನ್ನು ನಿರೂಪಿಸಿಕೊಂಡೆ. ಇದೀಗ IPL 2025ಕ್ಕೆ ನಾನು RCB ತಂಡದ ಕ್ಯಾಪ್ಟನ್ ಆಗಿರುವುದು ತುಂಬಾನೇ ಖುಷಿಯನ್ನು ತಂದುಕೊಟ್ಟಿದೆ. ಆದರೆ ನಾನು IPL 2025ರಲ್ಲಿ RCB ತಂಡದ ಕ್ಯಾಪ್ಟನ್ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಮಾರ್ಗದರ್ಶನದೊಂದಿಗೆ RCB ತಂಡವನ್ನು ಮುನ್ನಡೆಸಲು ಬಯಸುತ್ತೇನೆ ಎಂದು ರಜತ್ ಪಾಟಿದಾರ್ ಅವರು ಮಾತನಾಡಿದರು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.